ವಕೀಲರು 1997 ಅವತ್ತಿಂದ ಈ ತನಕ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಏನಾದ್ರು ಗೊತ್ತಾಗಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ಸುಪೀರಿಯರಿಟಿ ಅಡ್ವೊಕೇಟ್ ಬಾಗೇಪಲ್ಲಿ, MSR ಅಂಡ್ ಅಸೋಸಿಯೇಟ್ಸ್ ಬಾಗೇಪಲ್ಲಿ ಅಂತ ನೋಡಿದ್ರೆ ನನ್ನ ಕೇಸ್ ಟ್ರ್ಯಾಕ್ ರೆಕಾರ್ಡ್ ನಿಮ್ಗೆ ಗೊತ್ತಾಗುತ್ತೆ. ವೃತ್ತಿಯಲ್ಲಿ ವಕೀಲನಾಗಿ ಅದನ್ನ ಪಕ್ಕಕ್ಕಿಟ್ಟು ಇದನ್ನ ಸೇಫ್ ಶಾಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಇಂಡಿಯಾದಲ್ಲೇ ನಂಬರ್ 1 ಪ್ಲೇಸ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ. ನಾವು ಅಷ್ಟೇ ರೀತಿಯಲ್ಲಿ ಸಾಧನೆ ಕೂಡ ಮಾಡ್ತಾ ಇದ್ದೀವಿ. ಫಾಸ್ಟೆಸ್ಟ್ ಡೈಮಂಡ್ ಅಂತ ಹೇಳಿ ಇವತ್ತು ನನಗೆ ಈ ಅಚೀವ್ಮೆಂಟ್ ಸಿಗ್ತಾ ಇದೆ. ಹೌದಲ್ವಾ? ಫಾಸ್ಟೆಸ್ಟ್ ಡೈಮಂಡ್ ಹೌದಲ್ವಾ? ಫಾಸ್ಟ್ ಅಲ್ಲ? ನೀವು ಅನ್ಕೊಂತ ಇದ್ರೆ ಫಾಸ್ಟ್ ಅಂತೇಳಿ. ಕರೆಕ್ಟ್ ಆಗಿ ನಾನು ಮನಸ್ಸು ಮಾಡಿದ್ರೆ 2 ವರ್ಷ 9 ತಿಂಗಳು ಬೇಕಾಗಿಲ್ಲ, 1.5 ವರ್ಷದಲ್ಲೇ ನಾನು ಡೈಮಂಡ್ ಆಗ್ಬೋದಾಗಿತ್ತು. ಬಟ್ ಆಗಿಲ್ಲ. ರೀಸನ್ ಬೇಕಾ? 1.5 ವರ್ಷದಲ್ಲಿ ನೀವು ಡೈಮಂಡ್ ಆಗ್ಬೇಕಾ? 2 ವರ್ಷದಲ್ಲಿ 3 ವರ್ಷದಲ್ಲಿ ನೀವು ಡೈಮಂಡ್ ಆಗ್ಬೇಕಾ? ಹಾಗಾದ್ರೆ ನಾನು ಮಾಡಿರುವ ತಪ್ಪುಗಳನ್ನ ನೀವು ಮಾಡಬಾರ್ದು. ಮಾಡ್ತೀರಾ? ನನಗೆ ಗೊತ್ತಿದೆ. 100% ಹೇಳ್ತಾ ಇದ್ದೀನಿ. ಸಂಜೆ 7 ಗಂಟೆ ಆಗಿದ್ರು ಕೂಡ, ಮಧ್ಯಾಹ್ನ ಊಟ ಇಲ್ಲದೆ ಇಲ್ಲಿ ಹಸಿಬಿದ್ರು ಕೂಡ ನೀವು ಈ ತನಕ ಕಾದಿದ್ದೀರಲ್ಲ, 1000% ನೀವು ಡೈಮಂಡ್ಸೇ. ಈಚ್ ಅಂಡ್ ಎವ್ರಿ ಪರ್ಸನ್ ನೀವು ಡೈಮಂಡ್ಸೇ. ಇವತ್ತು ಸುಬ್ಬಾರೆಡ್ಡಿ ಐದರ್ ಪ್ರೊಫೆಷನ್ ಐದರ್ ಇನ್ ಸೇಫ್ ಶಾಪ್ ನಿಮ್ಗೆ ಗೊತ್ತು. 50 ವರ್ಷಗಳ ಹಿಂದೆ ಸುಬ್ಬಾರೆಡ್ಡಿ ಫ್ಯಾಮಿಲಿ ಈ ರೀತಿ ಇಲ್ಲ. ನನ್ನನ್ನ ಸಾಧನೆ ಮಾಡಲಿಕ್ಕಾಗಿಯೇ ನನ್ನ ತಂದೆ ತಾಯಿ ಈ ಪ್ರಪಂಚಕ್ಕೆ ಸುಬ್ಬಿರೆಡ್ಡಿ ಎಂದು ಹೆಸರಿಟ್ಟು ಕಲಿಸಿದ್ದಾರೆ. ವಕೀಲ ವೃತ್ತಿಯಲ್ಲಿ ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ, ಸುಬ್ಬಾರೆಡ್ಡಿ ಹೆಸರು ಹೇಳ್ತಾರೆ. ಯಾಕೆ? ಅಲ್ಲಿ ಕೂಡ ಸಾಧನೆ ಮಾಡಿರೋದು. ಅಲ್ಲೇ ನಾನು ಫೇಲ್ಯೂರ್ ಆಗಿಲ್ಲ. ಬಟ್ ಸೇಫ್ ಶಾಪ್ ಅಲ್ಲಿ ಇಡೀ ಇಂಡಿಯಾದಲ್ಲೇ ಇವತ್ತು ಕೂಗು ರೀತಿಯಲ್ಲಿ ನಮ್ಮ ಸಾಧನೆ ಇದೆ. ನಿಮಗೆ ಬೇಕಾ? 50 ವರ್ಷದ ಹಿಂದೆ ನಮ್ಮ ಕುಟುಂಬ ತೀರಾ ಬಡ ಕುಟುಂಬ. ನಮ್ಮಪ್ಪ 1 ರೂಪಾಯಿಗೆ ಕೂಲಿ ಮಾಡ್ತಾ ಇದ್ರು. ಅಂತ ಕಡು ಬಡತನದಿಂದ ಬಂದಿರುವಂತ ವ್ಯಕ್ತಿ ನಾನು. ನನ್ನ ಶಿಕ್ಷಣ ವ್ಯವಸ್ಥೆ ಎಜುಕೇಶನ್ ಮಾಡುವಂತ ಸಂದರ್ಭದಲ್ಲಿ ಕೂಡ 3 ರೂಪೀಸ್ಗೆ ನಾನು ಕೂಲಿ ಮಾಡಿದ್ದೇನೆ. ಬಟ್ ಯಾವತ್ತೂ ಕೂಡ ಕಷ್ಟಗಳು ಬಂದಿದೆ ಅಂತೇಳಿ, ಸಮಸ್ಯೆಗಳು ಬಂದಿದೆ ಅಂತೇಳಿ ಹಿಂಜರಿದು ನಾನು ಕೂತವನಲ್ಲ. ನನ್ನ ಲೈಫಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕ್ತಾನೆ ಇವತ್ತು ನಾನು ಸಕ್ಸಸ್ ದಾರಿಯಲ್ಲೇ ಇದ್ದೀನಿ. ಯಾಕೆ? ಯಾವತ್ತೂ ಕೂಡ ನನ್ನಲ್ಲಿ ಹಿಂಜರಿಕೆ ಅನ್ನೋದಿಲ್ಲ. ಎಸ್, ನಮ್ಮಪ್ಪ 10 ರೂಪಾಯಿ ಫೀಸ್ ಕಟ್ಟಿ ಓದಿಸ್ಲಿಕ್ಕೆ ಕೂಡ ಸಾಮರ್ಥ್ಯ ಇರಲಿಲ್ಲ. ಅಂತ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರು ಭದ್ರೆಡ್ಡಿ ಅಂತೇಳಿ SLC ಅಲ್ಲಿ ಪರಿಚಯ ಆಗಿ ಅವ್ರ ಮನೆಗೆ ಕರ್ಕೊಂಡೋಗಿ, ಅವ್ರ ಅಣ್ಣ ಇಲ್ಲೇ ಇದ್ದಾರೆ, ರಾಮರೆಡ್ಡಿ ಅಂತೇಳಿ, ನನ್ನ ಎಂಟೈರ್ ಎಜುಕೇಶನ್ ಅವರೇ ಕೊಡಿಸಿದ್ದಾರೆ. ಹಂಗಾಗಿ ನಾನು ಅವರಿಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಕೂಡ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಇಡೀ ಜೀವನದಲ್ಲಿ ಸಕ್ಸಸ್ ಯಶಸ್ವಿಯತ್ತ ನನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ವಿಶ್ವಕ್ಕೆ, ದೇವತೆಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಸೇಫ್ ಶಾಪ್ ಅಲ್ಲಿ ಇಷ್ಟು ಫಾಸ್ಟ್ ಆಗಿ ಸಕ್ಸಸ್ ಆಗಿದೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ನರೇಂದ್ರ ಸರ್. ಅವರು ಕೊಟ್ಟಂತ ಜೂಮ್ ನಲ್ಲಿ ಕೊಟ್ಟಂತ ಪ್ಲಾನ್ ಅನ್ನ ಕೇಳಿ ನಾನು ಸೇಫ್ ಶಾಪ್ಗೆ ಎಂಟ್ರಿ ಆದಾಗ ಕೂಡ
ಈ ಸೇಫ್ ಶಾಪ್ ಅನ್ನೋ ಕಂಪನಿ ಲೀಗಲ್ ಆಗಿದೆಯಾ ಇಲ್ವಾ ಅಥವಾ ಒಂದು ಫ್ರಾಡ್ ಕಂಪನಿನ, ಇದರಲ್ಲಿ ನಾನು ಜರ್ನಿ ಮಾಡಿದ್ರೆ ಲೈಫ್ ಇದೆಯಾ ಇಲ್ವಾ ಅಂತೇಳಿ ಡಿಟೈಲ್ಡ್ ಆಗಿ ಸುಮಾರು 15 ದಿನ ಸ್ಟಡಿ ಮಾಡಿ ನಾನು ಇದರಲ್ಲಿ ಎಂಟ್ರಿ ಆಗಿರೋದು. ಯಾಕೆಂತಂದ್ರೆ ಸೇಫ್ ಶಾಪ್ ಅಲ್ಲಿ ನಾನು ಎಂಟ್ರಿ ಆಗೋ ಕಾಲಕ್ಕೆ ನನ್ನ ವಯಸ್ಸು 51. ನಾನು ಸೇಫ್ ಶಾಪ್ಗೆ ಎಂಟ್ರಿ ಆಗೋ ಕಾಲಕ್ಕೆ ನನಗೆ ಲಾಯರ್ ಉದ್ಯೋಗದಲ್ಲಿ ನನಗೆ ಪ್ರತಿ ದಿನ 30 ರಿಂದ 40 ಸಾವಿರ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೆ. ತಿಂಗಳಿಗೆ 39 ರಿಂದ 10 ಲಕ್ಷ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೆ. ಅಂತ ವ್ಯಕ್ತಿ ಅದನ್ನ ಪಕ್ಕಕ್ಕಿಟ್ಟು ಸೇಫ್ ಶಾಪ್ಗೆ ಎಂಟ್ರಿ ಆಗ್ಬೇಕಾದ್ರೆ ನಾನು ಕಾಂಜಿ ಪಿಂಜಿ ಮೈಂಡ್ ಅಲ್ಲಿ ಬಂದಿಲ್ಲ. ಸೇಫ್ ಶಾಪ್ ಅಲ್ಲಿ ಬರುವಂತ 1000 ರೂಪಾಯಿ 2000 ರೂಪಾಯಿಗೋಸ್ಕರ ಬಂದಿಲ್ಲ. ಇಲ್ಲಿ ಲೈಫ್ ಇದೆ ಅಂತ ಅರ್ಥ ಮಾಡಿಕೊಂಡು ಜರ್ನಿ ಮಾಡಿದ್ದೇನೆ. ಬಟ್ ಜರ್ನಿ ಮಾಡುವಂತ ಸಂದರ್ಭದಲ್ಲಿ ಆ ಕಾಲಕ್ಕೆ ನನ್ನಲ್ಲಿದ್ದಂತ ದುಡ್ಡು, ನನ್ನಲ್ಲಿರುವಂತ ಕ್ಯಾಸ್ಟ್, ನನ್ನಲ್ಲಿರುವಂತ ಎಜುಕೇಶನ್, ನನ್ನಲ್ಲಿದ್ದಂತ ಲಾಯರ್ ಪ್ರೊಫೆಷನ್ ಇವೆಲ್ಲ ಕೂಡ ಈ ಬಿಸ್ನೆಸ್ಗೆ ಅಡ್ಡಿಯಾಗಿವೆ. ನಿಮಗೆ ಗೊತ್ತಾ, ಆ ಎಲ್ಲ ಯುಗಗಳಿಂದ ನಾನು ನಿಜವಾಗಿ ಇಲ್ಲಿ ಫೇಲ್ಯೂರ್ ಕೂಡ ಆಗಿದ್ದೀನಿ. ಹೆಂಗ್ ಗೊತ್ತಾ, ಸೇಫ್ ಶಾಪ್ ಅಲ್ಲಿ ಆಪರ್ಚುನಿಟಿ ತಗೊಂಡೆ, ಒಂದು ಸಾರಿ ಕೂಡ ನರೇಂದ್ರ ಸರ್ ಮಾತು ಕೇಳಲಿಲ್ಲ, ರಾಮು ಸರ್ ಮಾತು ಕೇಳಲಿಲ್ಲ. ಅವರು ನಾನು ಹೇಳಿದ್ರೆ ಕೇಳಬೇಕು ಅಂತ ಅವ್ರ ಮೇಲೆ ಡಿಕ್ಟೇಟ್ ಮಾಡ್ತಾ ಇದ್ದೆ. ಬಟ್ ಅವರು ನನ್ನನ್ನ ನಿಭಾಯಿಸಿದ್ರು. ಪೇಷನ್ಸ್ ಆಗಿ ನಿಭಾಯಿಸಿ ನನ್ನನ್ನ ಫಸ್ಟ್ ರ್ಯಾಂಕ್ ಮಾಡಿದ್ರು, ಸೆಕೆಂಡ್ ರ್ಯಾಂಕ್ ಮಾಡಿದ್ರು, ಥರ್ಡ್ ರ್ಯಾಂಕ್ ಮಾಡಿದ್ರು, 4th ರ್ಯಾಂಕ್ ಮಾಡಿದ್ರು, 5th ರ್ಯಾಂಕ್ ಮಾಡಿದ್ರು, 6th ರ್ಯಾಂಕ್ ಮಾಡಿದ್ರು. ಬಟ್ ನಿಜವಾಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತು. ಯಾಕಂತಂದ್ರೆ ನಾನು ಯಾವುದೇ ಕಾರಣಕ್ಕೆ ಪ್ಲಾನ್ಸ್ ಕೊಡಿಸ್ತಾ ಇದ್ದೆ, ಫಾಲೋ ಅಪ್ ಹೋಗ್ತಾ ಇರಲಿಲ್ಲ. ವೆನ್ಯೂಗಳಲ್ಲಿ ಸರಿಯಾಗಿ ಕೂತ್ಕೊಂತ ಇರಲಿಲ್ಲ, ಅವ್ರು ಹೇಳಿದ ಮಾತುಗಳನ್ನು ಕೇಳ್ತಾ ಇರಲಿಲ್ಲ. ಆ ರೀತಿಯಾಗಿ ಜೊತೆಗೆ ಅವರು ಕೆಲಸ ಮಾಡಿ ದುಡ್ಡು ತರಿಸ್ತಾ ಇದ್ರೆ ತಗೊಂತಾ ಇದ್ದೆ. ನನ್ನ ಟೀಮ್ನವ್ರು ಕೆಲಸ ಮಾಡಿ ದುಡ್ಡು ತರಿಸ್ತಾ ಇದ್ರೆ ತಗೊಂತಾ ಇದ್ದೆ. ಅದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ. ಬಟ್ ಸೇಫ್ ಶಾಪ್ ಅನ್ನೋ ಕಂಪನಿನಲ್ಲಿ ಭವಿಷ್ಯತ್ತಿದೆ ಅಂತ ನನಗೆ ಅರ್ಥ ಆಗಿದ್ದು ನಮ್ಮ ಸೋಮಶೇಖರ್ ಮಹಾಗುರುಜಿ ಕೊಟ್ಟಂತ ದಿಶಾದಲ್ಲಿ. ಫಸ್ಟ್ ದಿಶಾದಲ್ಲಿ ನನಗೆ ಬರೀ ಕಾನ್ಫಿಡೆಂಟ್ ಬಂತು, ಜರ್ನಿ ಮಾಡ್ತಾ ಇದ್ದೆ. ಸೆಕೆಂಡ್ ದಿಶಾದಲ್ಲಿ ಕೂಡ ನನಗೆ ಅಷ್ಟಾಗಿ ಅರ್ಥ ಆಗಲಿಲ್ಲ. 3ನೇ ದಿಶಾ ಆಗೋ ಕಾಲಕ್ಕೆ ನಾನು ಟೋಪಾಸ್ ಲೆವೆಲ್ ಅಲ್ಲಿದ್ದೆ. ಟೋಪಾಸ್ ಲೆವೆಲ್ ಇದ್ದಾಗ ಆ ದಿಶಾ ತಗೊಂಡ್ಮೇಲೆ ಅದೊಂದು ದಿಶಾ ಅಂತಂದ್ರೆ ಮೈಂಡ್ ಬ್ಲೋಯಿಂಗ್ ದಿಶಾ. ನಿಜವಾಗಿ ಆ ದಿಶಾದಿಂದ ನನ್ನ ಮೈಂಡ್ ತುಂಬಾ ಪರಿಪೂರ್ಣವಾಗಿ ಬದಲಾವಣೆ ಆಯಿತು. ಅವತ್ತಿಂದ ನಾನು ಸೇಫ್ ಶಾಪ್ ಅಲ್ಲಿ ಫುಲ್ ಟೈಮರ್ ಅಂತ ಹೇಳಿ ಡಿಸಿಷನ್ ತಗೊಂಡೆ. ಫುಲ್ ಟೈಮರ್ ಅಂತ ಡಿಸಿಷನ್ ತಗೊಂಡ್ಮೇಲೆ ಸಕ್ಸಸ್ ಮೇಲೆ ಸಕ್ಸಸ್. ಯಾವ ಕಾರಣಕ್ಕೂ ಕೂಡ ನರೇಂದ್ರ ಸರ್ ಮಾತನ್ನ ಆವತ್ತಿಂದ ನಾನು ಕೈ ಬಿಟ್ಟಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹೋಗಿದ್ದಕ್ಕಾಗಿ ಇವತ್ತಿಷ್ಟೆಲ್ಲ ರಿಸಲ್ಟ್ ಬರ್ತಾ ಇದೆ. ಎಸ್, ಯಾವತ್ತು ಕೂಡ ಅಪ್ಲೈನ್ ಮಾತು ಯಾರು ಕೇಳ್ತಾರೋ ಅವ್ರು ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅಪ್ಲೈನ್ ಮಾತು ಕೇಳಿಲ್ಲ ಅಂತಂದ್ರೆ ಜಾತಿ ಇಲ್ಲದ ಬಂಗಾರದ ರೀತಿಯಲ್ಲಿ, ಅರ್ಥ ಆಯ್ತಾ? ಅಪ್ಲೈನ್ ಮಾತು ಯಾರು ಕೇಳ್ತಾರೋ ಅವ್ರು 100% ಸಕ್ಸಸ್ ಆಗ್ತಾರೆ. ಇಲ್ಲಿ ನಾನು ಹೆಚ್ಚಾಗಿ ಫಾಲೋ ಮಾಡಿದ್ದು ನರೇಂದ್ರ ಸರ್ ಅವರನ್ನ, ಸೋಮಶೇಖರ್ ಮಹಾಗುರುಜಿಯನ್ನ. ಎಸ್, ಫಾಲೋ ಮಾಡಿದ ಮೇಲೆ ನಿಜವಾಗಿ ಹೇಳ್ತಾ ಇದ್ದೀನಿ, 6ನೇ ರ್ಯಾಂಕ್ ಅಲ್ಲಿ ಬೆಸ್ಟ್ ಪರ್ಫಾರ್ಮ್ ಅವಾರ್ಡ್ ತಗೊಂಡೆ. 7ನೇ ರ್ಯಾಂಕ್ ಅಲ್ಲಿ ಟೋಪಾಸ್ ಲೆವೆಲ್ ಕೂಡ ಬೆಸ್ಟ್ ಪರ್ಫಾರ್ಮ್ ಅವಾರ್ಡ್ ತಗೊಂಡಿದ್ದೀನಿ. ನಾನು 8ನೇ ರ್ಯಾಂಕ್ ಅಲ್ಲಿ ಕೂಡ ಬೆಸ್ಟ್ ಪರ್ಫಾರ್ಮ್ ಅವಾರ್ಡ್ ತಗೊಂಡಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಸೇಫ್ ಶಾಪ್ ಅಲ್ಲಿ ಸಕ್ಸಸ್ ಆಗಿದೆ ಅಂತಂದ್ರೆ ಮುಖ್ಯ ಕಾರಣ ಸೋಮಶೇಖರ್ ಗುರೂಜಿ ಅವರು ಕೊಟ್ಟಂತ ಕೌನ್ಸಿಲಿಂಗ್, ಅವರು ಕೊಟ್ಟಂತ ಸಲಹೆಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ರಿಸಲ್ಟ್ ಬರ್ತಾ ಇದೆ. ಏನ್ ಮಾಡಿದ್ವಿ? ಇಷ್ಟು ರಿಸಲ್ಟ್ ನಾವು ತಗೊಳ್ಳೋದಕ್ಕೆ ಏನ್ ಮಾಡಿದ್ವಿ? ಮಾಡಿದ್ದೆಲ್ಲ ಒಂದೇ. ಹೋಮ್ ವೆನ್ಯೂಗಳನ್ನ ಜಾಸ್ತಿ ಮಾಡಿದ್ವಿ, ಹೋಮ್ ಗ್ರೂಪ್ ಮೀಟಿಂಗ್ ಗಳನ್ನ ಜಾಸ್ತಿ ಮಾಡಿದ್ವಿ, ಹೋಮ್ ಟ್ರೈನಿಂಗ್ ಅನ್ನ ಜಾಸ್ತಿ ಮಾಡಿದ್ವಿ. ಜಾಸ್ತಿ ಅಂತಂದ್ರೆ ಒಂದು ವಾರದಲ್ಲಿ 150ಕ್ಕಿಂತ ಹೆಚ್ಚಿನ ಹೋಮ್ ವೆನ್ಯೂಗಳನ್ನ, ಹೋಮ್ ಟ್ರೈನಿಂಗ್ ಮಾಡಿದ್ದೀವಿ. ಆದ್ರಿಂದ ಈ ರಿಸಲ್ಟ್ ಬಂತು. ಆ ರೀತಿ ಮಾಡಿದ್ದಕ್ಕಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಲೀಡರ್ಸ್ ಜಾಸ್ತಿ ಬೆಳೆದು ಬಿಟ್ರು. ಆದ್ರಿಂದ ನಮ್ಮ ಟೀಮ್ ಸ್ಪ್ರೆಡ್ ಆಗೋಯ್ತು. ಇನ್ನ ಒಂದು ನಾನು ಅರ್ಲಿಯರ್ ಸ್ಟೇಜ್ ಅಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಮುಖ್ಯ ಕಾರಣ ನನ್ನ ಪ್ರೆಷರ್ ಅಲ್ಲಿ ಆಗಿದ್ದೀನಿ. ಅವಾಗ
ಕೊರೋನಾ ಟೈಮ್, ಲಾಕ್ಡೌನ್ ಟೈಮ್, ಫಿಸಿಕಲ್ ಆಗಿ ಯಾರಿಗೂ ಕೂಡ ಪ್ಲಾನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೂಮ್ ಅಲ್ಲೇ ನಾನು ಇಡೀ ದೇಶದಲ್ಲಿ ನನಗೆ ಯಾರ್ಯಾರು ಗೊತ್ತಿದ್ದಾರೋ ಅವ್ರು ಎಲ್ರಿಗೂ ಕೂಡ ಜೂಮ್ ಲಿಂಕ್ ಅನ್ನು ಕಳಿಸಿ ಪ್ಲಾನ್ ಕೊಡುವಂತ ಕೆಲಸ ಮಾಡಿದೆ. ಅವಾಗ ಏನಾಯ್ತು, ಬಾಗೇಪಲ್ಲಿಯಿಂದ ಹಿಡಿದು ಒರಿಸ್ಸಾ ಬಾರ್ಡರ್ ತನಕ, ಗುಜರಾತ್ ತನಕ ಬೇರೆ ಬೇರೆ ಕಡೆ ಎಲ್ಲ ನನಗೆ ವಿತೌಟ್ ನನ್ನ ಪ್ರೆಸೆನ್ಸ್ ಐಡಿಗಳಾಗೋಯ್ತು. ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿಲ್ಲ. ಇಡೀ ದೇಶದಲ್ಲಿ ಸುಮಾರು ಒಂದು 70-80 ಸಿಟಿಗಳಲ್ಲಿ ಬಂದಂತ ಐಡಿಗಳನ್ನೆಲ್ಲ ನನ್ನ ಕೆಳಗಡೆ ಹಾಕೊಂಡೆ. ಬಟ್ ಅವತ್ತು ಕೂಡ ನರೇಂದ್ರ ಸರ್ ಹೇಳ್ತಾ ಇದ್ರು, ಸುಬ್ಬಾರೆಡ್ಡಿ ಸರ್ ನೀವು ಒಂದು ಐಡಿಯನ್ನು ನಡೆಸಿ ಸಕ್ಸಸ್ ಆಗ್ತೀರಾ, ನೀವು 4 ಐಡಿ ಹಾಕೊಂಡಿದ್ದೀರಾ, 5 ಐಡಿ ಹಾಕೊಂಡಿದ್ದೀರಾ, ಅದು ಒಂದು ಐಡಿ ನಡೆಸಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ, 5 ಐಡಿ ಒಂದೇ ಸರಿ ನಡೆಸಿದ್ರೆ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರು. ಬಟ್ ಅವ್ರ ಮಾತನ್ನ ಕೇಳಿಲ್ಲ. ನಾನೇನ್ ಮಾಡಿದೆ, ಎಲ್ಲಾನು ತಂದು ನಾನು 4 ಐಡಿಗಳನ್ನ ಕೂಡ ಸ್ಟಾರ್ಟ್ ಮಾಡಿದೆ. ಬಟ್ 4 ಐಡಿಗಳನ್ನ ಮಾಡಿದ್ದಕ್ಕಾಗಿ ನನ್ನ ಫ್ಯಾಮಿಲಿಗೆ ಒಂದಷ್ಟು ದುಡ್ಡು ಬಂತು, ಮತ್ತು ಟೀಮ್ ಬೆಳೀಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಏನ್ ಮಾಡ್ತೀನಿ, ಆ ಉಳಿದಿರುವಂತಹ ಎಲ್ಲ ಐಡಿಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದೇ ಐಡಿ ಮೇಲೆ ನಾನು ಟೋಪಾಸ್ ಆದ್ಮೇಲೆ ಒಂದೇ ಐಡಿ ಮೇಲೆ ಫೋಕಸ್ ಮಾಡಿದ್ದಕ್ಕಾಗಿ ಇವತ್ತು ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಡೈಮಂಡ್ ಆಗಿದ್ದೀನಿ. ಯಾವತ್ತು ಕೂಡ ಆ ರೀತಿ ಟ್ರಿಪಲ್ ಐಡಿಗಳನ್ನ 4 ಐಡಿಗಳನ್ನ ನಡೆಸ್ತಾ ಹೋದ್ರೆ ಫೇಲ್ಯೂರ್ ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಅಪ್ಲೈ ಮಾತು ಕೇಳಲೇಬೇಕು, ಕೇಳಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಜೊತೆಗೆ ಏನಂತಂದ್ರೆ, ನಾನು ಎಜುಕೇಶನ್ ಇದೆ ಅಂತೇಳಿ, ನಾಲೆಡ್ಜ್ ಇದೆ ಅಂತೇಳಿ ಸ್ವಂತ ಪ್ರಯೋಗಗಳನ್ನ ಕೂಡ ಬಹಳಷ್ಟು ಮಾಡ್ತಾ ಇದ್ದೆ. ಆ ಸ್ವಂತ ಪ್ರಯೋಗ ಕೂಡ ನಿಜವಾಗಿ ಇಲ್ಲಿ ಕೆಲಸ ಆಗಲ್ಲ. ನಾವು ಸೇಫ್ ಶಾಪ್ ಅಲ್ಲಿ ಹೇಳುವಂತ 3 ಕಾರ್ಡಿನಲ್ ರೂಲ್ಸ್ ಏನಿದೆಯೋ ಅದನ್ನ 100% ನಾವು ಪಾಲನೆ ಮಾಡಿ